ಇನ್ನ ಒಂದು ಭ್ರಮೆ, ಇಲ್ಯೂಷನ್, ಅನ್ಕೊಂಡಿರೋದಷ್ಟೇ. ನೀನು ಸಾಧಿಸೋದಕ್ಕೇನಿದೆ, ಸಾಧಿಸಿರುವಂಥದ್ದೇನಿದೆ? ಹಾಗಾದ್ರೆ ನೀನು ಸಾಧಿಸೋಕೆ ಮುಂಚೆ ಯಾರೂ ಇತ್ತಿಲ್ವೇ? ಹಾಗಾರೆ ಮನುಷ್ಯ ಹುಟ್ಟಿರುವಂಥದ್ದು ಏನಕ್ಕೆ ಅನ್ನುವಂಥದ್ದು ಫಸ್ಟು ನಾವು ಏನಕ್ಕೆ ಹುಟ್ಟಿದ್ದೀವಿ, ಏನಕ್ಕೆ ಬಂದಿದ್ದೀವಿ, ಏನು ನಿಜವಾದ ಮೌಲ್ಯ ಯಾವುದಿದೆ, ಯಾವುದನ್ನು ಅರಿತರೆ ನಾವು ಪರಿಪೂರ್ಣವಾದ ಆನಂದ ಸ್ಥಿತಿನಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ. ಅನ್ನವೇ ಬ್ರಹ್ಮ ಅಂತ ಬಂದು ಹೇಳ್ತಾನೆ. ಅನ್ನವೇ ಬ್ರಹ್ಮ, ಅನ್ನ ಇಲ್ಲದಿದ್ರೆ ಏನೂ ಉಪಯೋಗ ಇಲ್ಲ ಅಂತ. ಆ ಪಂಚಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಈ ಪಂಚಕೋಶಗಳೇನಿದ್ದಾವೆ, ಆ ಪಂಚಕೋಶಗಳಿಗನುಸಾರವಾಗಿ ಒಂದೊಂದೊಂದು ನಾವು ಎಲ್ಲಾದರೂ ಸೇರಿ ನಾನಾಗಿರೋದು. ಮನುಷ್ಯ ಅಂತಂದರೆ ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ ಅಂತ. ಅವಸ್ಥಾತ್ರಯಗಳಲ್ಲೂ ಜಾಗೃತ, ಸ್ವಪ್ನ, ಸುಷುಪ್ತಿಗಳಲ್ಲೂ ಕೂಡ ಜಾಗೃತ ಅವಸ್ಥೆಯಲ್ಲಿ ಇರುವಂಥದ್ದು ನಿಮಗೆ ಸ್ವಪ್ನ ಅವಸ್ಥೆಯಲ್ಲಿ ಕಾಣಲ್ಲ. ಇನ್ನೊಂದೇನೆಂದರೆ, ಈ ನಮ್ಮ ಜೀವನದಲ್ಲಿ ಈ ಸ್ಟ್ರೆಸ್ ಅನ್ನೋದು ಇವತ್ತಿನ ಒಂದು ಹೈಲೈಟೆಡ್ ಟಾಪಿಕ್. ಅದು ಪ್ರಾಬಬ್ಲಿ ತುಂಬ ಮಿಸ್ಕಾನ್ಸೆಪ್ಷನ್ನು ಇದೆ ಅದ್ರ ಮೇಲೆ ಅಂತ. ಈಗ ನಾನು ಆಡಿಟ್ ಮಾಡುವಾಗ ನನ್ನ ವೃತ್ತಿಯಲ್ಲಿ ಒಂದು 10 ಕಂಪ್ನಿ ಒಂದು ದಿವಸದಲ್ಲಿ ಮುಗಿಸ್ಬೇಕು ಅಂದರೆ 10 ಕಂಪ್ನಿ ಮುಗಿಸ್ಬೇಕು, ಸ್ಟ್ರೆಸ್ ಅಂತ ಆಗುತ್ತೆ. ಅದು ಸ್ಟ್ರೆಸ್ಸಾ? ಅದು ಕೆಲಸ. ಅದು ನಮ್ಮ ಕೈಲಿ ಆಗದಂಥ ಒಂದಷ್ಟು ಪ್ರೀತಿ ಇರುತ್ತೆ. ಯಾರೋ ಬರ್ದಲ್ಲೇ ಇರೋದು, ಅಥವಾ ಏನೋ ಒಂದು ಲ್ಯಾಪ್ಟಾಪ್ ಕೈ ಕೊಡೋದು, ಅಥವಾ ನನ್ನ ಕೈಯಲ್ಲಿ ಇಲ್ಲದೆ ಇರೋವಂಥ ಒಂದಷ್ಟು ಏನಾದ್ರು ಆಗದೆ ಇದ್ದರೆ ಅದನ್ನು ಸ್ಟ್ರೆಸ್ ಅಂತ ಕರಿಬೋದು. ಬಟ್ ಎಲ್ಲದೂ ಸ್ಟ್ರೆಸ್ ಅಂತ ಮಿಸ್ಕನ್ಸೆಪ್ಷನ್ ಆಗಿ ಈ ಒಂದು ಕೆಯಾಟಿಕ್ ಜೀವನನೇ ತುಂಬ ಅದು ಟೆನ್ಷನ್ನು. ಈ ಥರದ್ದು ಜೀವನದಲ್ಲಿ ನೀವು ಕಗ್ಗನ ಹೆಂಗೆ ತರ್ಬೋದು ಅಂತ. ಇಲ್ಲಿ ಸ್ಟ್ರೆಸ್ ಅನ್ನುವಂಥದ್ದು ಯಾವಾಗ ಅಂತೀವಿ ಅಂತಂದರೆ ಇನ್ಎಬಿಲಿಟಿ ಆಫ್ ಡೂಯಿಂಗ್ ದ ವರ್ಕ್. ಸೊ ಅದನ್ನು ಸ್ಟ್ರೆಸ್ ಅಂತ ಕರಿಬಹುದು. ಇನ್ಎಬಿಲಿಟಿ ಅಂತಂದರೆ ಅಫ್ಕೋರ್ಸ್ ದ ಸರ್ಕಮ್ಸ್ಟೆನ್ಸಸ್ ಏನಿದೆ ಅದಕ್ಕೆ ನಮಗೆ ಅದು ಫೇವರ್ ಆಗಿ ಇಲ್ಲದೆ ಇದ್ದಾಗ, ಅಂದರೆ ನೀವು ಹೇಳಿದ್ರೆ ಇವಾಗ ಯಾವುದೋ ಕಂಪ್ನಿ ಆಡಿಟ್ ನಾನು ಮಾಡಬೇಕು, ಅದರಲ್ಲಿ ಆ ಟೈಮ್ ಸಿಸ್ಟಮ್ ಏನೋ ಕೆಟ್ಟು ಹೋಯಿತು ಅಥವಾ ಇನ್ನೇನೋ ಇದಾಯಿತು ಅನ್ನುವಂಥ ವಿಚಾರಗಳು ಬಂದಾಗ, ಆವಾಗ ನಿಮ್ಮ ಕೈಲಿ ಆಗದಲೇ ಇದ್ದಂಥ ಸಂದರ್ಭದಲ್ಲಿ ಆ ಟೆನ್ಷನ್ಗೆ, ಆ ಉದ್ವೇಗಕ್ಕೆ ಆಗುವಂಥದ್ದು ನಾನು ಮುಗಿಸ್ಬೇಕಾದಂಥದ್ದು ಕಾರ್ಯ ಈ ಕಾರಣಗಳಿಂದ ಆಗಿದೆ. ಅದಕ್ಕೆ ಫಸ್ಟ್ ಯೋಚನೆ ಮಾಡಬೇಕಾಗಿರೋದು ಯಾವ ಕಾರಣದಿಂದ ಇದು ಕಾರ್ಯ ಸಾಧನೆ ಆಗಲಿಲ್ಲ ಅನ್ನುವಂಥದ್ದನ್ನು ಫಸ್ಟ್ ವಿಮರ್ಶೆ ಮಾಡಬೇಕು. ಸ್ಟ್ರೆಸ್ ಮಾಡ್ಕೊಳ್ಳೋಕೆ ಮುಂಚಿತವಾಗಿ ನನಗಿದ್ರ ಬಗ್ಗೆ ನಾಲೆಡ್ಜ್ ಇದೆಯಾ, ನಾನು ಇದನ್ನು ಹ್ಯಾಂಡ್ಲ್ ಮಾಡ್ಬೋದಾ ಅನ್ನುವಂಥದ್ದು ಫಸ್ಟ್ ಕ್ವಶನ್. ಅದನ್ನು ಅವನು ಯೋಚನೆ ಮಾಡಬೇಕಾಗಿರುವಂಥದ್ದು. ಅದಾದಮೇಲೆ ಎರಡನೇದೇನು ಅಂತಂದರೆ ಅದಕ್ಕೆ ಬೇಕಾಗುವಂಥ ಸಲಕರಣೆಗಳು ಎಲ್ಲವೂ ಇದಾವ ಅಥವಾ ಅದರಿಂದ ಏನಾದ್ರು ಫಾಲ್ಟ್ ಇದೆಯಾ. ನಿನ್ನ ಕಾನ್ಫಿಡೆನ್ಸ್ ಇರಬೇಕು, ನನಗೆ ಸದ್ಯದ ನನ್ನ ಕೈಗೆ ಎಟಕೋ ರೀತಿಯಲ್ಲಿ ನಾನು ಹ್ಯಾಂಡ್ಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಷಯದಲ್ಲಿ, ಇಲ್ಲ ನಾನೇ ಅದನ್ನು ಸರಿ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಏನಾದ್ರು ಇದ್ದಾಗ, ಅಥವಾ ಅದಕ್ಕೆ ಸಬ್ಸ್ಟ್ಯೂಟ್ ಇನ್ಯಾವುದಾದ್ರು ಬೇರೆ ಆಲ್ಟರ್ನೇಟ್ ಯಾರು ವ್ಯವಸ್ಥೆ ಇದೆಯಾ ಅಂತ ನೋಡ್ಕೊಳ್ಳುವಂಥದ್ದು. ಅದು ಇಲ್ಲ ಅಂತಂದರೆ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಇದರಲ್ಲಿ ನನ್ನ ಲೋಪದೋಷ ಏನಿಲ್ಲ, ನನ್ನ ನಾಲೆಡ್ಜ್ ಪ್ರಾಬ್ಲಮ್ ಆಗಲಿ ಅಥವಾ ನನ್ನ ಇನ್ನೆಬಿಲಿಟಿಯಿಂದ ಆಗಿರುವಂಥದ್ದಲ್ಲ. ಅದು ವಾಸ್ತವವಾಗಿ ಯಾವುದೋ ಒಂದು ಫಂಕ್ಷನಿಂಗ್ ಆಗುವಂಥ ಸಂದರ್ಭದಲ್ಲಿ ಆಗಿರುವಂಥ ದೋಷಗಳಿಂದ ಆಗಿದೆ ಅನ್ನುವಂಥದ್ದು ಚಿಂತನೆ ಮಾಡೋದು. ಅದಕ್ಕೆ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು ಏನೂ ಅಗತ್ಯ ಇಲ್ಲ. ನಮಗೇನು ಸಾಧ್ಯ ಆಗುತ್ತೆ, ಏನು ಕೆಲಸ ನಮಗೆ ಭಗವಂತ ಕೊಟ್ಟಿರ್ತಾನೆ ಅದನ್ನೇ ಅದಕ್ಕೆ ರಿಲೆವೆಂಟು ಹೌದಲ್ವ. ಆದರೆ ಅವ್ರು ಹೇಳೋದು ಇರುವ ಕೆಲಸವ ಮಾಡು. ಏನು ಕೆಲಸ ಭಗವಂತ ಕೊಟ್ಟಿದ್ದಾರೆ, ನಾನು ಇಷ್ಟೇ ಕೆಲಸ ಮಾಡ್ತೇನೆ, ನಾನು ಸಮರ್ಥನಿದ್ದೀನಿ, ನಾನು ಏನೂ ಮಾಡ್ತಿಲ್ಲ ಅನ್ನುವಂಥ ಭಾವನೆ ನೀನು ತಾಳ್ಬೇಡ ಅಂತ. ಐ ಕ್ಯಾನ್ ಡೂ ವಾಟ್ ಎವರ್ ಅನ್ನುವಂಥದ್ದು ನೀನು ತುಂಬ ಎಕ್ಸಾಗ್ರೇಟ್ ಮಾಡ್ಕೊಂಡು ನಿನ್ನ ಇದನ್ನು ಎಕ್ಸ್ಟೀರಿಯಾರಿಟಿ ನೀನು ಮಾಡ್ಕೊಳ್ಳುವಂಥದ್ದು ಏನಿರಲ್ಲ. ಸುಪೀರಿಯಾರಿಟಿ ಬೇಕಾಗಿಲ್ಲ, ಸುಪೀರಿಯಾರಿಟಿ ಬೇಕಲ್ಲ. ಅಯ್ಯೋ ನನಗೇನು ಮಾಡೋಕ್ಕಾಗಲಿಲ್ಲ ಅನ್ನೋ ಇನ್ಫೀರಿಯಾರಿಟಿನೂ ಬೇಕಿಲ್ಲ. ಅದಕ್ಕೋಸ್ಕರ ಏನು ಕೆಲಸ ಕೊಟ್ಟಿದ್ರೆ ಅದನ್ನು ನಿಷ್ಠೆಯಿಂದ ಮಾಡು, ಶ್ರದ್ಧೆಯಿಂದ ಮಾಡು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಪರತಃ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚರೇಣಾಧಿಗಚ್ಚತಿ ಅಂತ. ಅಂದರೆ ನಾವು ಶ್ರದ್ಧೆಯಿಂದ ಮಾಡತಕ್ಕ ಶ್ರದ್ಧಯಾದೇಯಂ ಅಶ್ರದ್ಧಯಾ ಅದೇಯಂ ಶ್ರೇಯಾದೇಯಂ ಹ್ರಿಯಾದೇಯಂ ಭಿಯಾದೇಯಂ ಸಂವಿದಾದೇಯಂ ಅಥ ಯದಿತೆ ಕರ್ಮ ವಿಚಿಕಿತ್ಸಾ ವಾ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್
ತೈತ್ರೋಪನಿಷತ್ತಲ್ಲೆಲ್ಲ ಬರುತ್ತೆ. ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳುತ್ತೆ. ಅದಕ್ಕೆ ಇರುವ ಕೆಲಸವ ಮಾಡು ಕಿರಿದೆನದ ಮನವಿಟ್ಟು. ಇದು ಸಣ್ಣದು ಅಂತ ಅನ್ಕೊಳ್ಬೇಡ, ಅದನ್ನು ಶ್ರದ್ಧೆಯಿಂದ ಮಾಡ್ತಾ ಹೋಗು. ದೊರೆತು ಹಸಾದವೆಂದುಣ್ಣು ಗುಣಗಿಡದೆ. ಏನು ಸಿಗತ್ತೆ ಅದ್ರ ಫಲ. ಅದಕ್ಕೆ ಇನ್ನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೆ. ನಾನು ಇಷ್ಟು ಕೆಲಸ ಮಾಡಿದ್ರೆ ನನಗೆ ಇಷ್ಟು ಏನೋ ಆಗಿದೆ ಅನ್ನುವಂಥದ್ದು, ಅಥವಾ ಎಕ್ಸಸ್ ನಾನು ವರ್ಕ್ ಮಾಡಿರೋದ್ರಿಂದ, ಓವರ್ ಟೈಮ್ ಡ್ಯೂಟಿ ನಾನು ಮಾಡಿರೋದ್ರಿಂದ ನನ್ನ ಎಕ್ಸ್ಪೆಕ್ಟೇಷನ್ ಇಷ್ಟಿದೆ ಅಂತನೋ, ಈ ಥರದ್ದೇನು ಅನ್ಕೋಬೇಡ. ನಿನಗೆ ಎಷ್ಟು ಪ್ರಾಪ್ತಿ ಆಗಬೇಕು, ಎಷ್ಟು ಬರಬೇಕು, ಅದು ಖಂಡಿತವಾಗಿ ನಿಂದಾಗಿರೋದು ಬಂದೇ ಬರುತ್ತೆ. ಅದಕ್ಕೆ ನೀನು ಸರ್ಕಸ್ ಮಾಡಿ ಪಡ್ಕೊಳ್ಬೇಕಾದಂಥದ್ದು ಏನಿರಲ್ಲ. ಒಟ್ಟಿನಲ್ಲಿ ನಿನಗೆ ಒದಗಿರತಕ್ಕಂಥದ್ದು ಏನಿದೆ ಕೆಲಸ, ಅದನ್ನು ನಿಷ್ಠೆಯಿಂದ ಮಾಡುವಂತ ಮಾತ್ರ ಹೇಳುತ್ತೆ. ಅದರಲ್ಲಿ ಸ್ಟ್ರೆಸ್ ಮಾಡ್ಕೊಂಡು ಮನಸ್ಸನ್ನು ಕೆಡಿಸ್ಕೊಳ್ಳುವಂಥದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನುವಂಥ ದೃಷ್ಟಿಯಿಂದ ಹೇಳ್ತಾರೆ. ದೊರೆತದ್ದು ಹಸಾದವೆಂದುಣ್ಣು ಗುಣಗಿಡದೆ. ಧರಿಸು ಲೋಕದ ಭರವ ಅಂದರೆ ಧರಿಸು ಲೋಕದ ಭರವ ಅಂತಂದರೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಂಥದ್ದು ಏನು ಬರುತ್ತೆ ಅದನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧನಾಗಿರುವಂಥದ್ದು. ಧರಿಸು ಲೋಕದ ಭರವ, ಆ ಭಾರವನ್ನು ಹೊರೋದಕ್ಕೆ ಸಿದ್ಧನಾಗಿರುವಂಥ. ಅದಕ್ಕೆ ಋಣದ ಮೂಟೆಯ ಹೊತ್ತು ಪೂರ್ವಾರ್ಜಿತದ ಹುರಿಯ ಕೊರಳಲ್ಲಿ ತನ್ನ ತಾನೇ ಬಿಗಿದು, ತೃಣದ ಕಡ್ಡಿಯ ಮುಂದೆ ಹಿಡಿದಾಶೆ ತೋರುತ್ತಿರೆ ಕುಣಿವ ಗರ್ದಭ ನೀನು ಮಂಕುತಿಮ್ಮ ಅಂತ. ಅಂದರೆ ಋಣದ ಮೂಟೆಗಳನ್ನು ಹೊತ್ತು ನಾವೇ ದುಡಿದಿರತಕ್ಕಂಥದ್ದು, ಮೂಟೆಗಳನ್ನು ಹೊತ್ತು, ಮೂಟೆಗಳು ಅಂದರೆ ನಾವು ಮಾಡಿರ್ತಕ್ಕಂಥ ಕರ್ಮಗಳು, ದ ಫ್ರೂಟ್ಸ್ ಆಫ್ ಅವರ್ ಕರ್ಮ, ಪ್ರೀವಿಯಸ್ ಕರ್ಮಾಸ್, ಅದನ್ನು ನಾವು ಹೊತ್ತಿರ್ತೀವಿ. ಹೊತ್ತು ಪೂರ್ವಾರ್ಜಿತದ ಹುರಿ. ಪೂರ್ವಾರ್ಜಿತ ಅಂತಂದರೆ ನಾವು ಹಿಂದೆ ಗಳಿಸಿರ್ತಕ್ಕಂಥ ಇದನ್ನು ನಾವು ಹಗ್ಗದೋಪಾದಿಯಲ್ಲಿ ನಮ್ಮನ್ನು ನಾವು ಬಿಕ್ಕೊಂಡು, ತೃಣದ ಕಡ್ಡಿಯ ಮುಂದೆ ಹಿಡಿದ ಆಶೆ. ಹುಲ್ಲಿನ ಕಡ್ಡಿಯನ್ನು ಮುಂದೆ ತೋರಿಸ್ಕೊಂಡು ಆ ಕತ್ತೆಗೆ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಸಿಕ್ಕಾಪಟ್ಟ ಹೊರಸಿರ್ತಾರೆ. ನಾವು ಕತ್ತೆ ಮೂಟೆಗಳನ್ನು ಹೊತ್ತಿರುವಂಥವ್ರು ನೋಡಿದರೆ ಅದಕ್ಕೆ ಅರ್ಥ ಆಗತ್ತೆ. ಅದಕ್ಕೇನು ಮಾಡ್ತಾರೆ ಅಂತಂದರೆ ಆ ಭಾರ ಹೊತ್ತು ಸಾಗಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಹಸಿ ಹುಲ್ಲನ್ನು ಒಂದು ಸ್ವಲ್ಪ ಇಟ್ಕೊಂಡಿರ್ತಾರೆ. ಅದನ್ನು ತಿನ್ಸಲ್ಲ, ಸುಮ್ಮನೆ ಹಿಂಗೆ ತೋರಿಸ್ತಾರೆ. ಹಿಂಗೆ ಆ ಆಸೆಗೆ ಏನು ಮಾಡುತ್ತೆ ಅದು ಎಳ್ಕೊಂಡು ಹೋಗುತ್ತೆ. ಹಾಗೆ ಮನುಷ್ಯ ಜೀವನದಲ್ಲಿ ಏನೋ ಒಂದು ಆಕಾಂಕ್ಷೆ, ಏನೋ ಒಂದು ಹೋಪ್ ಅಂತ ಏನು ಕರಿತೀವಿ, ನಾನು ಏನೋ ಹಂಗಾಗಬೇಕು, ಡ್ರೀಮ್ ಅಂತ ಕರಿತೀವಿ. ನಾನು ಹಂಗಾಗಬೇಕು, ಮಿಲೇನಿಯರ್ ಆಗಬೇಕು, ಬಿಲೇನಿಯರ್ ಆಗಬೇಕು ಅನ್ನುವಂಥ ಏನೋ ಒಂದು ಆ ಒಂದು ಇದನ್ನ ಇಟ್ಕೊಂಡು, ಅಶೋತ್ತರ ಆಸೆಗಳನ್ನು ಇಟ್ಕೊಂಡು ಅವನು ಒಟ್ಟಿನಲ್ಲಿ ಬೆಳಗ್ಗೆ ಎದ್ದು ಅವನು ದುಡಿತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಏನಕ್ಕೆ ಹೋಗ್ತೀನಿ, ಏನು ಮಾಡ್ತಿದ್ದೀನಿ, ಏನು ಇವತ್ತಿನ ಜೀವನದಲ್ಲಿ ಮೌಲ್ಯ ನಾನು ಕಂಡುಕೊಂಡಿದ್ದೀನಿ, ಎಷ್ಟು ಹೊತ್ತು ನಾನು ಸಂತೋಷವಾಗಿದ್ದೀನಿ, ಅದು ಯಾವುದೂ ಇಲ್ಲ. ಯಾವಾಗ ನೋಡಿ ಫುಲ್ ಸೀರಿಯಸ್. ನಗು ಅನ್ನುವಂಥದ್ದೇ ಇವತ್ತಿನ ಕಾಲದಲ್ಲಿ ಜನಗಳಿಗೆ ಇಲ್ದಂಗಾಗಿದೆ. ಕಾರಣ ಏನು ಅಂತಂದರೆ ಇಲ್ಲದನ್ನು ತಲೆಗೆ ಹಚ್ಕೊಳ್ಳೋದು ಅಂತಂದರೆ ಅರ್ಥಾತ್ ಈಗ ಯಾವುದೋ ಕೆಲಸ, ಈಗ ಆಫೀಸಿಂದ ಮನೆ ತನಕ ತರುವಂಥದ್ದು, ಮನೆದನ್ನು ಆಫೀಸಿಗೆ ತಗೊಂಡು ಹೋಗುವಂಥದ್ದು, ಮನೇಲಿ ಕಿಟ ಅನ್ನುವಂಥದ್ದನ್ನು ಆಫೀಸಿಗೆ ತಗೊಂಡೋಗಿ ಯಾವುದೋ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿ ಡೆವಲಪ್ ಮಾಡೋ ಕೂತ್ಕೊಂಡಾಗ ಅವ್ರ ಮನೇಲಿ ಕಿಟ ಅನ್ನೋದು ತಲೆಯಲ್ಲಿ ಬರೋದು. ಅವಾಗ ಏನಾಗುತ್ತೆ, ನಿನಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗದಲ್ಲೇ ಇದ್ದಾಗ ಸ್ಟ್ರೆಸ್ ಆಗುತ್ತೆ. ನೀನು ಅಲ್ಲಿ ಆಫೀಸಿನ ಸ್ಟ್ರೆಸ್ನ ಓವರ್ ಲೋಡ್ನ ನೀನು ಮನೆಗೆ ತಗೊಂಡು ಬಂದು ಮಕ್ಕಳು ಮರಿ ಎಲ್ಲ ಸಂತೋಷವಾಗಿ ಅಪ್ಪ ಅಮ್ಮ ಅಂದರು, ಈಗ ಬಂದೇನಪ್ಪ, ಎಲ್ಲ ಆಯಿತಾ ಕಂಪ್ನಿ ಕೆಲಸ ಎಲ್ಲ, ಏನೋ ಒಂಥರ ಗಂಟು ಹಾಕ್ಕೊಂಡು ಕೂತ್ಕೊಂಡು ಅಷ್ಟು ಕೆಲಸ ಮನೇಲಿ ಬಂದಾಗ ಮನೇಲಿ ಹೇಗಿರಬೇಕು ಆ ವಾತಾವರಣಕ್ಕನುಸಾರವ ನಡ್ಕೊಳ್ಳುವಂಥದ್ದು. ಬಟ್ ಆಫೀಸಿಂದ ಅಲ್ಲಿ ಬಿಡಬೇಕು. ಅದೇ ಥರ ಇರೋರು ಅಷ್ಟೇ ಪ್ರಾಪ್ತಿ ಅಂತನ ಅದು. ಈಗ ನಾವು ಹೇಳ್ತೀವಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದಿದ್ದರಿಂದ ಇವತ್ತು ಈ ಮಟ್ಟಕ್ಕೆ ಬಂದ ಅಂಥೇಳಿ. ದುಡಿಯೋದಕ್ಕೂ ಆಗೋದಕ್ಕೂ ಆ ಸಂದರ್ಭ ಅದಾಗೆ ಕಲಿಸ್ತಾ ಹೋಗುತ್ತೆ. ಅದಕ್ಕೆ ಏನು ಅಂತಂದರೆ ದಿವಸಕ್ಕೆ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನೂಗುತ್ತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆಸು ನೀನು ಜನ್ಮವನು ಮಂಕುತಿಮ್ಮ. ನಿನ್ನ ಜನ್ಮ ಸವಸಷ್ಟೇ. ನೀನು ಹೋಗಲ್ಲಿ ಸುಮ್ಮನೆ ಕೂತ್ಕ ಅಂತ ಅರ್ಥ ಅಲ್ಲ. ನಿನ್ನ ಪಾಲಿಗೆ ಬಂದು ನಿನ್ನ ಕರ್ತವ್ಯ ನೀನು ನಿಷ್ಠೆಯಿಂದ ಮಾಡ್ತಾ ಹೋಗ್ತಿರೋ. ಇರುವ ಕೆಲಸವ ಮಾಡು ಕಿರದನದ ಮನವಿಟ್ಟು. ಅಷ್ಟನ್ನು ಮಾತ್ರ ನಿನ್ನ ತಲೆಯಲ್ಲಿ ಇಟ್ಕೊಳ್ಳೋದು. ಸಣ್ಣದು ಅಂತ ಸಣ್ಣ ಮನಸ್ಸು ಅಂತಂದರೆ ನಾನು ಮಾಡ್ತಿರೋದು ತುಂಬ ಚಿಕ್ಕ ಕೆಲಸ, ನನ್ನ ಕಲಿಗೆ ಮಾಡ್ತಿದ್ದಾನೆ ಅವ್ನು ತುಂಬ ದೊಡ್ಡ ಕೆಲಸ, ಅವ್ನ ಪೋಸ್ಟ್ ದೊಡ್ಡದು, ನನ್ನ ಪೋಸ್ಟ್ ಚಿಕ್ಕದು ಅಂತ ನೀನು ಅನ್ಕೋಬೇಡ. ಅವ್ನು ಮ್ಯಾನೇಜರ್ ಲೆವೆಲಲ್ಲಿದ್ದಾನೆ, ಡೈರೆಕ್ಟರ್ ಲೆವೆಲಿದ್ದಾನೆ, ನಾನು ಸುಮ್ಮನೆ ಜಸ್ಟ್ ಅವರ ಅಂಡರಲ್ಲಿದ್ದೀನಿ, ಟೀಮಲ್ಲಿದ್ದೀನಿ ಅಷ್ಟೇ ನಾನು ಅನ್ನೋ ಭಾವನೆ ಇಟ್ಕೊಳ್ಬೇಡ. ನಿನ್ನ ಕೆಲಸ ನಿನಗೆ ದೊಡ್ಡದು ಕಣೆಯ. ಅದನ್ನು ಅತ್ಯಂತ ಶ್ರದ್ಧೆಯಿಂದ ಪ್ರೀತಿಯಿಂದ ವೈಭವಪೇತವಾಗಿ ಮಾಡು, ಖುಷಿಯಿಂದ ಮಾಡು. ಖಂಡಿತವಾಗಿ ಆಗುತ್ತೆ. ಯಾಕೆ ಸ್ಟ್ರೆಸ್ ಆಗಲ್ಲ? ನೀನು ಕಂಪೇರ್ ಮಾಡ್ಕೊಳ್ಳೋದ್ರಿಂದ ನಿಂಗೆ ಸ್ಟ್ರೆಸ್ ಆಗ್ತಿರೋದು. ಅವನು ಮುಗಿಸ್ತಾ ನೀನು ಮುಗಿಸ್ತಿಲ್ಲ.
ನಿನಗಿಂತ ಇನ್ನೂ ಕಚಡವಾಗಿ ಮಾಡಿದ್ರೆ ಅವನು ನಿನಗೆಲ್ಲೋ ಒಂದು ಕಡೆ ತೃಪ್ತಿ ಇರುತ್ತೆ, ಪರ ಅವ್ನು ಏನು ಮಾಡಿಲ್ಲ ಕಣೆ ನಾನು ಇಷ್ಟಾರು ಮಾಡಿದೆ ಅಂತ ನಿನಗೆ ಸಮಾಧಾನ ಆಗುತ್ತೆ. ಹಾಗಾದ್ರೆ ಸಮಾಧಾನ ದೊರಕಿದ್ದು ಯಾವುದರಿಂದ ಅಂದರೆ ಇನ್ನೊಬ್ರನ್ನ ನೋಡ್ಕೊಂಡಿದ್ರಿಂದ. ಇನ್ನೊಬ್ಬ ಸರಿ ಮಾಡದೇ ಇದ್ದಿದ್ರಿಂದ ಈಗ ಚೆನ್ನಾಗಿ ಮಾಡಿದೆ ಅಂತಲ್ಲ. ಈಗ ಏನಾಗುತ್ತೆ ಅಂದರೆ ಸ್ಕೂಲಲ್ಲಿ ನಿನಗೆ 60% ಬಂದ್ಬಿಡುತ್ತೆ. ಜನರಲ್ಲಾಗಿ ಯೋಚನೆ ಮಾಡಿದ್ರೆ 99 100 ಔಟ್ ಆಫ್ ತಗೊಂಡ್ರೆ ಮಾತ್ರ ನೀನು ಡಿಸ್ಟಿಂಕ್ಷನ್ನು ರ್ಯಾಂಕು ಅಂತ. 60% ಅಂದರೆ ಬರೀ ಜಸ್ಟ್ ಫಸ್ಟ್ ಕ್ಲಾಸ್ ಕಣೆಯ. ಆದರೆ ಸ್ಕೂಲಲ್ಲಿ 60 ಯಾರು ತಗೊಂಡಿಲ್ಲ ಅಂತಂದಾಗ ನೀನು 68 ನೀನು ಹೈಯೆಸ್ಟ್ ಆಗ್ಬಿಡ್ತೀಯ. ಅವಾಗ ಯಾರು ತಗೊಳ್ಳದಿದ್ರೆ ನೀನು ಹೈಯೆಸ್ಟು, ಎಲ್ಲರೂ ತಗೊಂಡ್ರೆ ನೀನು ಕಾಮನ್ನು. ಎಲ್ಲ 98 ಬಿಡೆ. ಇವತ್ತು ನಾನು ಒಂದು 50 ಜನ ಸಿಗ್ತಾರೆ ಸ್ಕೂಲಲ್ಲಿ, ನೀನು ವ್ಯಾಲ್ಯೂಯೇಷನ್ ಇಲ್ದಂಗೆ ಆಯಿತು. ಯಾಕೆಂದರೆ ಅದೇ ಥರ ತಗೊಂಡಿದ್ದಾರೆ ಬೇಕಾದಷ್ಟು ಜನ. ನೀನೇನು ಯೋಚನೆ ಮಾಡ್ತೀಯ ಅಂತಂದರೆ ನಾನೊಬ್ಬನೇ ತಗೊಂಡಿದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ, ಎಲ್ಲರೂ ತಗೊಂಡೋದಕ್ಕೆ ವ್ಯಾಲ್ಯೂ ಇಲ್ಲ. ಎಲ್ಲರೂ ಅದನ್ನು ಗಳಿಸಿದ್ರೆ ವ್ಯಾಲ್ಯೂ ಇಲ್ಲ, ನೀನೊಬ್ಬ ಗಳಿಸಿದ್ರೆ ಮಾತ್ರ ವ್ಯಾಲ್ಯೂ. ಎಲ್ಲರನ್ನೂ ಗುರು ಅಂತ ಹೋಗಿ ನಮಸ್ಕಾರ ಮಾಡ್ತಾರೆ. ಯಾರು ಅದನ್ನು ಹಂಗಂತ ತೊರೆದಿರ್ತಾನೆ, ಯಾರು ಅದನ್ನು ಭವಸಾಗರವನ್ನು ದಾಟಿರ್ತಾನೆ, ತೀರ್ಣ ಸ್ವಯಂ ಭೀಮ ಭವಾರ್ಣವಂಜನಾನು ಅಹೇತು ನಾನ್ಯಾನಪಿ ತಾರಯಂತಹ ಅಂಥವನ್ನ ಮಾತ್ರ ಹುಡುಕೊಂಡು ಹೋಗುತ್ತೆ. ಯಾರಲ್ಲಿ ಗುಣಾಧಿಕ್ಯ ಇರುತ್ತೆ, ಯಾರಲ್ಲಿ ಯಾವುದು ವಿಶೇಷಣಗಳು ಯಾರಲ್ಲಿ ಇಲ್ಲದೇ ಇರತಕ್ಕಂಥದ್ದು ಅವನಲ್ಲಿರುತ್ತೆ, ಅವನನ್ನು ಹುಡುಕೊಂಡು ಹೋಗ್ತೀವಿ. ಯಾರು ಇಲ್ಲದೇ ಮಾಡದಲೇ ಇರತಕ್ಕಂಥದ್ದು ಪರ್ಫಾರ್ಮ್ ಮಾಡಿದ್ರೆ, ಅದನ್ನು ಇದು ಮಾಡಿದ್ರೆ ಅವಾಗ ನಿನ್ನನ್ನು ದೊಡ್ಡ ವ್ಯಕ್ತಿ ಅಂತ ಸಮಾಜ ಗುರುತಿಸುತ್ತೆ. ಆ ಗೌರವ ಆದರೆ ಆಟೋಮೆಟಿಕ್ಕಾಗಿ ಅದು ಬರ್ತಾ ಹೋಗುತ್ತೆ. ಆ ಸ್ಟ್ರೆಸ್ ಅನ್ನುವಂಥದ್ದು ತಗೊಳ್ಳೋದ್ರಿಂದ ಆಗೋದಾಗಿದ್ದರೆ ನಾನು ಬೆಳಗಿನ ಸಂಜೆ ತನಕ ಸ್ಟ್ರೆಸ್ ತಗೊಳ್ತೀನಿ ನಾನು. ಅದು ಸಾಲ್ವೇಷನ್. ಹಾಗಾದರೆ ಈಸ್ ದಟ್ ರೆಮಿಡಿ ಫಾರ್ ಯುವರ್ ಪ್ರಾಬ್ಲಮ್ ಬೈ ಟೇಕಿಂಗ್ ಸ್ಟ್ರೆಸ್? ಅದೇ ಪ್ರಾಬ್ಲಮ್ಮು. ಸ್ಟ್ರೆಸ್ ತಗೊಳ್ಳೋದೇ ಇಟ್ಸ್ ಸೆಲ್ಫ್ ಇಸ್ ಎ ಪ್ರಾಬ್ಲಮ್. ಹಾಗಾಗಿ ನನ್ನ ಮಿತಿ ಏನಿದೆ ಆ ಮಿತಿಗೆ ಅದು ಅತಿಯಾಗಿದೆಯೇ ಅನ್ನುವಂದು ನೋಡ್ಕೊಳ್ಳುವಂಥದ್ದು, ಅಥವಾ ನನ್ನ ಎಬಿಲಿಟಿನಲ್ಲಿ ಏನಾರೋ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು, ಅಥವಾ ಅದೇನಾರೋ ಇದೆ ಅದಕ್ಕೆ ಸಾಲ್ವೇಷನ್ ಕಂಡು ಹಿಡ್ಕೊಂಡು ಅದನ್ನು ಪೂರೈಸ್ಕೊಳ್ತಾ ಹೋಗಬೇಕು ವಿನಃ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ ನನ್ನ ಭಾವನೆ. ಹಾಗೆ ಅಲ್ಲ, ನೀವು ಈ ಸೀತೆದೊಂದು ಕತೆ ಹೇಳಿದ್ರಿ. ಹಾಂ, ಅದು ಏನು ಅಂತಂದರೆ ಧಾರುಣಿ ಸುತೆ ಬಲು ದೃಢ ಮನಸ್ಕರದಾರು ಅಂತ. ಅಂದರೆ ಧಾರುಣಿ ಸುತೆ ಅಂತಂದರೆ ಸೀತೆಗೆ ಧಾರುಣಿ ಸುತೆ ಅಂತ ಕರಿತೀವಿ, ಭೂದೇವಿಯ ಮಗಳು ಅಂತ. ಭೂಮಿ ಧರಣಿ ಧಾರುಣಿ. ಧಾರುಣಿ ಸುತೆಯವಳು ಅಂದರೆ ಅವಳ ಥರ ಯಾರಿಗೆ ದೃಢ ಮನಸ್ಸಿತ್ತು ಅಂತ, ಕಾನ್ಸ್ಟೆಂಟ್ ಮೈಂಡ್ ಯಾರಿಗಿತ್ತು ಅಂಥ ಕಾನ್ಸ್ಟೆಂಟ್ ಮೈಂಡು ಎಲ್ಲ ಇಡೀ ಸಕಲ ರಾಜ್ಯ ಭೋಗಗಳನ್ನೆಲ್ಲವನ್ನೂ ತೊರೆದು ನಾರುಮಡಿಯನ್ನುಟ್ಟು ತನ್ನ ಗಂಡನ ಜೊತೆ ರಾಮರ ಜೊತೆ ಅವಳು ವನವಾಸಕ್ಕೆ ಹೊರಟಳು. ಎಲ್ಲದನ್ನು ಬಿಟ್ಟು ಅವಳಿಗೆ ಯಾವುದೂ ಬೇಕಿಲ್ಲ, ತನ್ನ ಗಂಡ ಎಲ್ಲಿ ಸಂಚರಿಸ್ತಾನೆ ಅವರ ಹೆಜ್ಜೆಗೆ ಹೆಜ್ಜೆಯನ್ನು ಹಾಕುವಂಥದ್ದು, ಅದನ್ನು ಧರ್ಮ ಅನ್ನುವಂಥ ಭಾವನೆಯಿಂದ ಹೋದಂಥವಳು. ಮಾರೀಚ ಹರಿಣ ಒಡ್ಡಾಡಲೇನಾಯ್ತು. ಅಲ್ಲಿ ವನವಾಸಕ್ಕೆ ಬಂದಾಗ ಒಂದು ಕಾಡಲ್ಲೇ ಒಂದು ಪರ್ಣಕುಟೀರದಲ್ಲಿ ಕೂತಾಗ ಒಂದು ಮಾರೀಚ ಅಂತಕ್ಕಂಥ ರಾಕ್ಷಸ ರಾಮನನ್ನು ಅಗಲಿಸೋ ದೃಷ್ಟಿಯಿಂದ, ಸೀತಾಮನೋರನ್ನು ಅಪಹರಣ ಮಾಡೋ ದೃಷ್ಟಿಯಿಂದ ರಾವಣನಿಂದ ನೇಮಕಗೊಂಡು ಆ ಮಾರೀಚ ಒಂದು ಜಿಂಕೆಯ ರೂಪದಲ್ಲಿ ಬರ್ತಾನೆ. ತುಂಬ ಸುಂದರವಾದ ಜಿಂಕೆ, ಅದರ ಹಾವ ಭಾವ ನೆಗತ ಅದನ್ನು ನೋಡಿ ಎಂಥರೋ ಅದನ್ನು ನಂಗೆ ಬೇಕು ಅಂತ ಕೇಳಬೇಕು. ಆ ಥರ ರಾಮನನ್ನು ಅಷ್ಟು ಪೀಡಿಸ್ತಾಳೆ ಸೀತಾಮನೋರು, ನನಗೆ ಆ ಜಿಂಕೆ ಬೇಕೇ ಬೇಕು ಅಂತ. ಇದು ಈ ಜಾಗ ಅಷ್ಟು ಇದಾಗಿರುವಂಥ ಸುರಕ್ಷಿತವಾಗಿರತಕ್ಕಂಥದ್ದಲ್ಲ, ಇಲ್ಲಿ ರಾಕ್ಷಸರ ಹಾವಳಿ ಜಾಸ್ತಿ, ಮಾಯಾ ಪ್ರಪಂಚ ಇದು, ಹಾಗೆ ಹೀಗೆ ಅಂತ ಏನು ಹೇಳಿದ್ರು ನನಗೆ ಅದು ಗೊತ್ತಿಲ್ಲ. ನಿಜವಾಗಿ ನನ್ನ ಮೇಲೆ ನಿಮಗೆ ಪ್ರೀತಿ ಇದ್ದರೆ ನನಗೆ ಅದನ್ನು ಜಿಂಕೆ ನನಗೂ ತಂದು ಕೊಡಿ ಅಂತ ಕೇಳಿದಳು. ಅಂತ ಅಷ್ಟು ದೃಢ ಮನಸ್ಕಳಾಗಿದ್ದರೂ ಕೂಡ ಒಂದು ಜಿಂಕೆಯನ್ನು ನೋಡಿ ಅವಳಿಗೆ ಮೋಹ ಬಂತು ಅಂತಂದರೆ, ಜನಕಜೆಯ ದರುಶನದಿ ಏನಾಯಿತು ರಾವಣ ಚಪಲ. ಜನಕಜೆ ಅಂದರೆ ಜನಕ ಮಹಾರಾಜನ ಮಗಳಾಗಿರತಕ್ಕಂತಹ ಸೀತಾಮನೋರನ್ನು ನೋಡಿದ್ರಿಂದ ಏನಾಯಿತು ರಾವಣನ ಭಾವನೆ, ಹೇಗೆ ವಿಕಾರಗೊಳ್ಳುತ್ತೋ ಅವನ ಮನಸ್ಸು. ಜನಕಜೆಯ ದರುಶನದಿ ಏನಾಯಿತು ರಾವಣ ಚಪಲ. ಕನಕಮೃಗ ದರ್ಶನದಿ ಜಾನಕಿಯ ಚಪಲ. ಎರಡೂ ಚಪಲಗಳೇ. ಚಿನ್ನ ಜಿಂಕೆ ಬೇಕು ಅಂದ್ರೆ ಅದು ಚಪಲ, ಅದು ವಾಂಛೆ. ಅದು ವಾಂಛೆ. ವಾಂಛೆ ಅಂದ್ರೆ ಡಿಸೈರ್, ವಾಂಛೆ. ಗೊತ್ತಾಯ್ತಾ? ಸೀತಾಮ್ನವ್ರನ್ನ ನೋಡಿದಾಗ ಹೇಗೆ ಮನಸ್ಸು ವಿಕಾರ ಆಯಿತು ರಾವಣನಿಗೆ, ಹಾಗೇನೆ
ಸೀತಾಮ್ನವ್ರಿಗೂ ಜಿಂಕೆ ನೋಡಿದ್ರಿಂದ ಮನಸ್ಸು ವಿಕಾರ ಆಯಿತು. ಎರಡು ವಿಕಾರನೇ, ಮನೋವಿಕಾರ. ಏನಾಯಿತು ರಾವಣ ಚಪಲ, ಜನಕಜಯ ದರುಶನದಿ ಏನಾಯಿತು ರಾವಣ ಚಪಲ. ಕನಕಮೃಗ, ಕನಕಮೃಗ ಅಂದರೆ ಬಂಗಾರದಂಥ ಬಣ್ಣವನ್ನು ಹೊಂದಿರತಕ್ಕಂಥ ಜಿಂಕೆ. ಕನಕಮೃಗ ದರ್ಶನದಿ, ಕನಕಮೃಗ ದರ್ಶನದಿ ಜಾನಕಿಯ ಚಪಲ. ಜನವವನ ನಿಂದಿಪುದು, ಜನರು ಅವನನ್ನು ನಿಂದಿಸುತ್ತೆ. ಯಾಕೆ ಅಂತಂದರೆ ಎರಡೂ ವಾಂಛನೆ, ಎರಡೂ ವಿಕಾರಗಳೇ, ಮನೋವಿಕಾರಗಳೇ. ಅವಳನ್ನು ನೋಡಿದ್ರಿಂದ ಅವನಿಗಾದಂಥ ಮನೋವಿಕಾರ, ಜಿಂಕೆಯನ್ನು ನೋಡಿದಂಥ ಸೀತಾಮ್ನವ್ರಿಗೆ ಆದಂಥ ಮನೋವಿಕಾರ. ಎರಡೂ ವಿಕಾರಗಳೇ ಆದರೂ ಕೂಡ, ಎರಡೂ ವಾಂಛನೆ ಆದರೂ ಕೂಡ, ಎರಡೂ ಅಪೇಕ್ಷೆ ಅಂತ ಆದರೂ ಕೂಡ ಜನ ಅವನನ್ನು ನಿಂದಿಸತ್ತೆ, ಜನ ಬೈಯತ್ತೆ ರಾವಣನನ್ನು, ಅವನು ಮಾಡಿದ ತಪ್ಪು ಅಂತ. ಕನಿಕರಿಪು ದೀಕೆಯಲ್ಲಿ ಇವಳ ಬಗ್ಗೆ ಕರ್ಟಿಸಿತ್ತು, ಕನಿಕರ ತೋರಿಸುತ್ತೆ, ಮರ್ಸಿನೆಸ್ ತೋರಿಸುತ್ತೆ. ಅಯ್ಯೋ ಎಂಥ ಕೆಲಸ ಆಯಿತು, ಹಂಗೆ ಆಗಬಾರ್ದಾಯ್ತು ಅವಳಿಗೆ. ಎರಡು ವಾಂಛನೆ. ಸೊ ಹಾಗಾಗಿ ವಾಂಛೆ ಯಾವುದು ರೀತಿನಲ್ಲಿ ಅಂದರೆ, ಇವತ್ತೇನಾಗಿದೆ ಅಂತಂದರೆ ಪ್ರತಿಯೊಬ್ಬರು ನನಗೇನು ಬೇಡಪ್ಪ, ಲೌಕಿಕ ಬೇಡ ಅಂತೆಲ್ಲ ಏನು ಮಾಡ್ತಾರೆ, ಕಾಷಾಯವನ್ನು ತೊಡ್ತಾರೆ. ಅದಕ್ಕೆ ಹೇಳಿದರೆ ಕಾಷಾಯವೇನ್ ತಪಸ್ಸು ಗೃಹಲೋಕ ನಿರ್ವಾಹ. ಕಾಷಾಯವೇ ತಪಸ್ಸೆ. ಕಾಷಾಯ ಅಂದರೆ ಕಾವಿಧಾರಣೆನೇ ಅದೇ ಒಂದು ತಪಸ್ಸೆ. ಗೃಹಲೋಕ ನಿರ್ವಾಹ, ಗೃಹಲೋಕ ನಿರ್ವಾಹ ಅಂದರೆ ಗೃಹವನ್ನು ತ್ಯಜಿಸಿ ಹೋಗುವಂಥದ್ದೇ ತಪಸ್ಸೆ. ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು. ವೇಷ ತಾಳದಲ್ಲೇ ಇರತಕ್ಕಂಥ ತಪಸ್ಸೇನದು ಅದು ಕಠಿಣವಾಗಿರತಕ್ಕಂಥದ್ದು. ಲೇಸಿನಿಂದದಿ ಸಾಗೆ, ಅದು ಲೇಸಿನಿಂದ ಸಾಗಬೇಕು ಅಂತಂದರೆ ಶಮ ದಮ ಸಮತೆ. ಲೇಸಿನಿಂದದಿ ಸಾಗೆ ಬೇಕು ಶಮ ದಮ ಸಮತೆ. ಹಸಿಧಾರ ವ್ರತವು ಮಂಕುತಿಮ್ಮ ಅಂತ. ಹಸಿಧಾರ ವ್ರತ ಅದು. ತೈಲಧಾರೆ ಹೇಗೆ ಕನ್ಸಿಸ್ಟೆಂಟಾಗಿ ಬೀಳ್ತಾ ಇರುತ್ತೋ, ಎಲ್ಲೂ ಬ್ರೇಕ್ ಆಗದ ಹಾಗೆ ಅದು ಕಂಟಿನ್ಯೂಟಿ ಆಫ್ ಅವರ್ ತಪಸ್ಸು ನಮ್ಮ ಇದು. ಅಂದರೆ ಅದು ನೀವು ಹೇಳ್ದಂಗೆ ಎಣ್ಣೆನ ಒಂದು ಕಡೆಯಿಂದ ಹಾಕಿದ್ರೆ ಅದು ಬೀಳ್ತಿದೆಯೋ ಇಲ್ವೋ ಅನ್ನೋದೇ ದಾರದಂತೆ ಎಲ್ಲೂ ಅಲ್ಲೂ ಇದಿಲ್ಲ, ಡಿಸ್ಟ್ರಾಕ್ಷನ್ ಇಲ್ಲ. ಹಾಗಿರ್ಬೇಕು ನಮ್ಮ ತಪಸ್ಸು ಅಂತ. ಯಾವುದೋ ಒಂದು ಹೊತ್ತು, ಒಂದು ಅರ್ಧ ಗಂಟೆ, 10 ನಿಮಿಷ ಏನೋ ನಾನು ಮಾಡೋದ್ರಿಂದ ನನ್ನ ಮನಸ್ಸು ಪರಿಪಕ್ವತೆಯನ್ನು ಪಡೆಯುತ್ತೆ ಅನ್ನುವಂಥದ್ದು ಸುಳ್ಳು. ಅದು ನಿತ್ಯವೂ ಕೂಡ ನಮ್ಮ ಉಸಿರಾಗಿರಬೇಕು ಅಂತ ಸಾಧನೆ ಅಂತಕ್ಕಂಥದ್ದು. ನಾನೇ ಅದಾಗಿರಬೇಕು. ಅಂದರೆ ನಾನೇ ಅದಾಗಬೇಕು ಅಂತಂದರೆ ನಾನು ಆ ಮಾರ್ಗದಲ್ಲೇ ಸದಾ ಚಿಂತಿಸಬೇಕು, ಅದನ್ನು ನಡ್ಕೊಳ್ಬೇಕು, ಅದನ್ನು ಮಾತಾಡಬೇಕು. ಅಂದರೆ ಕಾಜ ವಾಚ ಮನಸ್ಸ ತ್ರಿಕರಣ ಶುದ್ಧಿನೂ ಕೂಡ ನೇತ್ರ ಪವನ ಮನ ಒಂದಾದಡೆ ಮುಸುಕಿದ್ದ ತಾಮಸ ಒಳಿವುದೋ ಮಾನಸೇಂದ್ರ ಅಂತ. ನೇತ್ರ ಪವನ ಮನಸ್ಸು. ನೇತ್ರ ಅಂದರೆ ನೋಡ್ತಕ್ಕಂಥ ದೃಷ್ಟಿ, ಪವನ ಅಂದರೆ ನಾವು ಉಸಿರಾಡ್ತಕ್ಕಂಥ ಗಾಳಿ, ಮತ್ತು ಮನಸ್ಸು ಇವು ಕೇಂದ್ರೀಕೃತವಾಗಿ ಹೋಗ್ತಾ ಇದ್ದರೆ ಮಾತ್ರ ಅದು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ್ರೆ ಅದೊಂದು ಫ್ಯಾಷನ್ನು, ಪಾರ್ಟ್ ಟೈಮ್ ಜಾಬ್ ಅಲ್ಲ ಅದು. ಅಂದರೆ ಈಗ ಇವತ್ತಿನ ಕಾಲದಲ್ಲಿ ನಾವು ಮಾತಾಡ್ದಂಗೆ ಈಗ ಮನೆಗೆ ಬನ್ನಿ ಅಂತ ಕರೀತಾರೆ, ಮನೆಗೆ ಬನ್ನಿ ಅಂತ ಕರೀತಾರೆ, ಅದ್ರ ಅಡ್ರೆಸ್ ಕೊಡಲ್ಲ, ಫೋನ್ ನಂಬರ್ ಕೊಡಲ್ಲ. ಅಂದ್ರೆ ಮನೆಗೆ ಬನ್ನಿ ಅಂತ ಕರಿಯೋದ್ ಬರೀ ಡಂಬಾಚಾರನೇ ಆಗೋಯ್ತಾ? ಅಂದ್ರೆ ಬೇರೆಯವ್ರು ತೋರ್ಸ್ಲಿಕ್ಕೆ ಆಯ್ತಾ? ಅಥವಾ ಯಾವ್ದೋ ಒಂದು ಮಗುನ್ ನೋಡ್ತಾರೆ, ಆ ಮಗುನ್ ಫಸ್ಟ್ ಟೈಮ್ ನೋಡ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಇದು ನನ್ನ ಭಾವಕ್ಕೂ ಅವ್ರ ಭಾವಕ್ಕೂ ವ್ಯತ್ಯಾಸ ಇರ್ಬೋದು, ಅಥವಾ ವ್ಯತಿರಿಕ್ತನೂ ಇರ್ಬೋದು. ಯಾರೋ ಗೊತ್ತೇ ಇಲ್ದಿರೋರ ಮಗು ಬಂದ ತಕ್ಷಣ ನನಗೆ ಅದ್ರ ಮೇಲೆ ಪ್ರೀತಿ ಉಕ್ಕು ಬಂತು ಅಂತ ಏನು ಹೇಳಕ್ಕಾಗಲ್ಲ. ಇವ್ರು ಹೋಗ್ಬಿಟ್ಟು ಅದನ್ನು ತುಂಬ ಅಪ್ಕೊಂಡು ಏನು ಒಂದು 25 ವರ್ಷದಿಂದ ಅದ್ರ ಜೊತೆನೆ ಇದೀನಿ ಅನ್ನೋ ಥರ ಇದು ವರ್ತನೆ ಆಗತ್ತಲ್ಲ. ಈ ಥರನೇ ನಾ ಈಗ ಮಾತಾಡಿದ್ದಿರೋದು. ಅಂದರೆ ನೀವು ಹೇಳಿದ ನೇತ್ರ ಇದು ಮತ್ತೆ ಇಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ ಇವತ್ತಿನ ಕಾಲ ಪ್ರಪಂಚದಲ್ಲಿ ಸಂದರ್ಭೋಚಿತವಾಗಿ ಕಾಲಾಯ ತಸ್ಮೈ ನಮಃ ಭಾವನೆಗಳಿಗೆ ಬೆಲೆ ಇಲ್ಲ. ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ಎಲ್ಲ ಶುಷ್ಕವಾಗಿದೆ. ಯಾರಿಗೂ ಸಂಬಂಧಗಳ ಬೆಲೆ ಗೊತ್ತಿಲ್ಲ, ಯಾರಿಗೇನೂ ಆಗಬೇಕಾದ್ದಿಲ್ಲ. ಅವ್ರಿಗೇನೋ ಒಂಥರ ಜೀವನದ ಶೈಲಿಯನ್ನು ಇದು ಮಾಡ್ಕೊಂಡಿರ್ತಾರೆ. ತಾನಾಯಿತು ತನ್ನ ಫ್ಯಾಮಿಲಿ, ಯಾರು ಬರೋ ಹೋಗುವಂಥವ್ರು ಯಾರನ್ನಿಗೂ ಆಧರಿಸ್ಬೇಕು ಅಂತಿಲ್ಲ. ಅವರು ಯಾರ ಮನೆಗೂ ಹೋಗಲ್ಲ, ಯಾರನ್ನೂ ಅವ್ರ ಮನೆಗೆ ಆಹ್ವಾನನೂ ಮಾಡಲ್ಲ. ಅವ್ರದ್ದೊಂದು ಲೈಫು ಏನು, ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡೋದು, ವೀಕೆಂಡ್ಗಳಲ್ಲಿ ಔಟಿಂಗ್ ಅಂತ ಹೇಳಿ ಹೋಗೋದು, ಎಂಜಾಯ್ ಮಾಡೋದು, ಹೋಟ್ಲಿಗೆಲ್ಲ ತಿಂದು ಮಾಡೋದು, ಈ ಥರದ್ದು. ಯಾರು ಮನೆಗೆ ಬರ್ತಾರೆ ಅಂತಂದರೆ ತಾನು ಮಾಡಬೇಕಾಗತ್ತೆ, ಮನೇಲಿ ಹೆಂಡತಿಯಾಗಿರ್ತಕ್ಕಂಥವಳು ಮಾಡಬೇಕಾಗತ್ತೆ ಅಂತ ಅದು ಎಂಟರ್ಟೈನ್ ಮಾಡೋಕ್ಕೆ ಹೋಗಲ್ಲ. ಇವತ್ತಿನ ಕಾಲ ಪ್ರಪಂಚದಲ್ಲಿ ಇರೋದು ಹಾಗೆ. ಆಕಸ್ಮಿಕ ತುಂಬ ಬೇಕಾದವರು ಬಂದರು ಅಂತಂದರೆ ಎಲ್ಲಿಂದನೂ ಹೊರಗಡೆಯಿಂದ ಹೋಟ್ಲಲ್ಲಿ ತರಿಸ್ಕೊಡೋದು, ಅಥವಾ ಹೋಟ್ಲಿಗೆ ಒಟ್ಟಿಗೆ ಹೋಗಿ ಊಟ ಮಾಡುವಂಥದ್ದು, ಈ ಥರದ್ದೊಂದು ಸಂಪ್ರದಾಯ ಬೆಳೆದು ಬಂದಿದೆ. ಸೊ ಹಾಗಾಗಿ ಯಾರ ಭಾವನೆಗೂ ಯಾರಿಗೂ ಬೆಲೆ ಇಲ್ಲದಲೇ ಇರೋದ್ರಿಂದ
ಖಂಡಿತ ಬೆಂಗಳೂರಿಗೆ ಬಂದಾಗ ಬನ್ನಿ ಅಂತ ಅಂತಾರೆ. ಅಂದರೆ ಬೆಂಗಳೂರಿಗೆ ಬಂದಾಗ ಬನ್ನಿ ಅಂತಂದರೆ ಏನಲ್ಲಿ ಹೋಗಿ ಮೆಜೆಸ್ಟಿಕ್ನಲ್ಲಿ ಕೂಗಬೇಕು ಅವ್ರ ಹೆಸರನ್ನು, ಅವರೇ ಕರ್ಕೊಂಡು ಹೋಗ್ತಾರ ಅವ್ರ ಮನೆಗೆ, ಅಡ್ರೆಸ್ಸು ಲೊಕೇಶನ್ ಏನೂ ಇರಲ್ಲ ಅಲ್ಲಿ, ಅಡ್ರೆಸ್ಸು ಕೊಡಲ್ಲ, ಲೊಕೇಶನ್ ಮೊದಲೇ ಕಳಿಸಲ್ಲ, ಅವ್ರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಇರಲ್ಲ. ಸೊ ಮನೆಗೆ ಬನ್ನಿ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಔಪಚಾರಿಕವಾಗಿರತಕ್ಕಂಥ ವರ್ತನೆಯನ್ನು ನಾವು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಆ ಭಾವನೆಗಳಿಗೆ ಬೆಲೆ ಅಂತಕ್ಕಂಥದ್ದು ಉಳಿದಿಲ್ಲ ಇವತ್ತಿನ ಸಮಾಜದಲ್ಲಿ. ಆದರೆ ಇದರಿಂದ ನಾವು ಏನು ನಮಗೆ ಸಿಗುತ್ತೆ ಪಾಠ ಅಂತಂದರೆ, ನಮಗೆ ನಿತ್ಯಾನಿತ್ಯ ವಸ್ತು ವಿವೇಕ ಅನ್ನೋ ವಿಷಯ ಹೇಳಿದೆ. ಅಂದರೆ ಇದೆಲ್ಲವೂ ಕೂಡ ಸತ್ಯ ಅಂತ ನಾವೇನು ಭ್ರಮಿಸಿರ್ತೀವಿ. ನನ್ನ ಕಂಡ್ರೆ ಅಷ್ಟು ಪ್ರಾಣ ಕಣೆಯ ಅವ್ರಿಗೆ, ನಾನು ಕಂಡ್ರೆ ಹೆಂಗೆ ನೋಡ್ತಾರೆ ಗೊತ್ತಾ, ಅವರು ಊಟ ಮಾಡ್ದೆಲ್ಲ ಕಳಿಸೋದೇ ಅಲ್ಲ, ಅವರು ಹಂಗೆ ಮಾಡ್ದೆಲ್ಲ ಕಳಿಸಲ್ಲ, 4 ದಿವಸ ಇಟ್ಟು ಕಳೆದೆಲ್ಲ ಕಳಿಸಲ್ಲ ಅನ್ನುವಂಥದ್ದು ಎಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ನಮಗೆ ಗೋಚರವಾಗುತ್ತೆ. ಆವಾಗ ನಮಗೆ ಅದ್ರ ಬಗ್ಗೆ ವಿರಕ್ತತೆ ಬರ್ತಾ ಹೋಗುತ್ತೋ, ಸಂಬಂಧಗಳು ಅಂದರೆ ಇಷ್ಟೇನೆ, ಇದರಲ್ಲಿ ಏನೂ ತಿರಳಿಲ್ಲ ಅನ್ನುವಂಥ ಭಾವನೆ ಬರ್ತಾ ಹೋಗುತ್ತೆ. ಅದು ನಿತ್ಯಾನಿತ್ಯ ವಸ್ತು ವಿವೇಕದ ದೃಷ್ಟಿಯಿಂದನೇ ಭಗವಂತ ನಡೆಸುವಂಥದ್ದು. ಇದೆಲ್ಲವುದು ಸುಳ್ಳು ಕಣಪ್ಪ, ನಿಜವಾದ ಆನಂದ ಬೇರೆ ಇದೆ. ಯಾಕೆ ನಾವು ಭಗವಂತನ ಅನಿಸ್ಬೇಕಾಗಿತ್ತು, ಯಾಕೆ ಅವನನ್ನು ಹುಡುಕಬೇಕಾಗಿತ್ತು? ಇದರಲ್ಲೇ ನಿಂಗೆ ಸುಖ ಸಿಕ್ಕಿದ್ರೆ, ಆನಂದ ಸಿಕ್ಕಿದ್ರೆ ಯಾಕೆ ಬುಗುಲ ಜನಗಳಿಗೆ ಹೋಗಿ ಅಲ್ಲಿ ಎಳ್ಗಂಟು ಹಚ್ಚಿ ಬೂದ್ಗಡ್ಡಿ ಹಚ್ಚಿ ಪ್ರದಕ್ಷಿಣೆ ಮಾಡಿ ಬರೋವಂಥದ್ದು ಏನಿತ್ತು? ಹಾಗಾದರೆ ಇದಕ್ಕೆ ಎಲ್ಲದಕ್ಕೂ ಮೀರಿದ ಒಂದು ಯಾವುದೋ ಒಂದು ವಸ್ತು ಇದೆ. ಅದರ ಆ ಒಂದು ಅಪರಿಮಿತವಾಗಿರತಕ್ಕಂಥ ಒಂದು ಆನಂದಕ್ಕೋಸ್ಕರ ಜನ ತುಡಿತಾ ಇದ್ದಾರೆ.